ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ವಿಜಯ್ ಮಾತಾಡ್ತಾ ಇರೋದು, ಶಿಕ್ಷಕರು. ಇವತ್ತಿನ ವಿಷಯ ಏನಪ್ಪ ಅಂದರೆ, ಸ್ಯಾಟ್ಸ್ನಲ್ಲಿ ನಿಮಗೆ BRC ಇಂದ ಟೆಕ್ಸ್ಟ್ ಬುಕ್ ರಿಸೀವ್ ಮಾಡ್ಕೊಳ್ಳೋಕ್ಕೆ ಒಂದು ಚಲನ್ ಕಳಿಸ್ತಾರೆ ಸ್ಯಾಟ್ಸ್ನಲ್ಲಿ. ಅದು ಎಲ್ಲಿಂದ ಬರ್ತದಪ್ಪ ಅಂದರೆ BRC ಇಂದ ಬರುತ್ತೆ. ಈಗ ಲಾಗಿನ್ ಆಗೋದು ಹೇಗೆ ಅಂತ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ಸ್ನೇಹಿತರೆ. ಲಾಗಿನ್ ಆದಮೇಲೆ ನಿಮ್ಗೆ ಫಸ್ಟ್ ಈ ಒಂದು ಇಂಟರ್ಫೇಸೇ ಓಪನ್ ಆಗೋದು. ಈ ಒಂದು ಇಂಟರ್ಫೇಸಲ್ಲಿ ನಾವು ಎಲ್ಲಿ ಹೋಗ್ಬೇಕಪ್ಪ ಅಂದರೆ, ನಮ್ಮ ಒಂದು ಟೆಕ್ಸ್ಟ್ ಬುಕ್ ಚಲನನ್ನು ರಿಸೀವ್ ಮಾಡ್ಕೊಳ್ಳೋಕ್ಕೆ ಇಲ್ಲಿ ನೋಡಿ ಸ್ನೇಹಿತರೆ, ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಒಂದು ಆಪ್ಷನ್ ಬರುತ್ತೆ ಈ ಡ್ಯಾಶ್ ಬೋರ್ಡ್ನಲ್ಲಿ. ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಅಂತ ಇಲ್ಲಿದೆ ನೋಡಿ, ಯುಟಿಲಿಟೀಸ್ ಕೆಳಗೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಇಲ್ಲಿ ಈಗ ರೆಡ್ಡಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ಕಾಣಿಸುತ್ತೆ ಸ್ನೇಹಿತರೆ. ಈ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ, ಈಗ ನಾವು ಎಲ್ಲೂ ಹೋಗ್ಬೇಕಪ್ಪ ಅಂದರೆ, ಈ ಒಂದು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ ಟಚ್ ಮಾಡಿದ್ಮೇಲೆ ಸುಮಾರು ಆಪ್ಷನ್ಸು ರೆಡ್ ಕಲರಲ್ಲಿ ಬಂದಿದೆ. ಸೊ ಇದರಲ್ಲಿ ರಿಸೀವ್ ಡೆಲಿವರಿ ಚಲನ್ ಅಂತ ಇದೆ ನೋಡಿ ಆಪ್ಷನ್ ಸ್ನೇಹಿತರೆ. ಈ ರಿಸೀವ್ ಡೆಲಿವರಿ ಚಲನ್ ಆಪ್ಷನನ್ನು ಟಚ್ ಮಾಡಿದ್ಮೇಲೆ, ಇಲ್ಲಿ ಟಚ್ ಮಾಡಿದ್ದೀನಿ ನೋಡಿ, ಈ ರಿಸೀವ್ ಡೆಲಿವರಿ ಚಲನ್ ಆಪ್ಷನನ್ನು ಟಚ್ ಮಾಡಿದ್ಮೇಲೆ ಮತ್ತೆ ನಮಗೆ ಒಂದು ಹೊಸ ಆಪ್ಷನನ್ನು ಓಪನ್ ಆಗುತ್ತೆ ಸ್ನೇಹಿತರೆ. ಆ ಒಂದು ಹೊಸ ಆಪ್ಷನ್ನು ಓಪನ್ ಆಗುತ್ತೆ. ಆ ಒಂದು ಆಪ್ಷನ್ನಲ್ಲಿ ನಾವೇನು ಮಾಡಬೇಕು, ಆ ಒಂದು ಕ್ಲಾಸ್ ವೈಸು ಮಕ್ಕಳನ್ನ ಎಂಟ್ರಿ ಮಾಡ್ತಾ ಟೆಕ್ಸ್ಟ್ ಬುಕ್ಕನ್ನು ರಿಸೀವ್ ಮಾಡ್ಕೊತ ಹೋಗಬೇಕು. ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ಏನು ಮಾಡ್ಕೋಬೇಕಪ್ಪ ಅಂದರೆ, ನೋಡಿ ಇಲ್ಲಿ ಅಕಾಡೆಮಿಕ್ ಇಯರ್ 2025-26 ಇರಬೇಕು. ಆ ಒಂದು ವರ್ಷವನ್ನು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ್ರೆ ಈ ರೀತಿ ಬರುತ್ತೆ ಸ್ನೇಹಿತರೆ. ಸೊ ಒಂದು ಸರಿ ಬೇಕಾದರೆ ನೀವು ಆ ಥರ ಸರ್ಚ್ ಮಾಡಿ. ಸರ್ಚ್ ಮಾಡಿದಾಗ ಏನಾಗುತ್ತಪ್ಪ ಅಂದರೆ, ಈ ಒಂದು ಆಪ್ಷನ್ ಮತ್ತೆ ಓಪನ್ ಆಗುತ್ತೆ. ಸರ್ಚ್ ಮಾಡಿಲ್ಲ ಅಂದರೂ ಅದೇ ಇರುತ್ತೆ ನೋಡಿ ಸ್ನೇಹಿತರೆ. ಇಲ್ಲಿ ಏನು ಮಾಡಬೇಕಪ್ಪ ನಾವು ಅಂದರೆ, ಈಗ ನಾವು ಇಲ್ಲೆಲ್ಲ ಆಪ್ಷನ್ಸು ಖಾಲಿ ಇದೆ ನೋಡಿ, ರಿಸೀವ್ಡು ಪ್ರತಿಯೊಂದು ಇಲ್ಲಿ ಲಾಸ್ಟ್ ಖಾಲಿ ಇದೆ ನೋಡಿ. ಈ ಕ್ವಾಂಟಿಟಿ ರಿಸೀವ್ಡ್ ಕ್ವಾಂಟಿಟಿ 89 ಇದೆ. ಆವಾಗಲೇ ನಾನು 1 2 3 3 ಕ್ಲಾಸ್ಗೆ ಹಾಕಿದ್ದೀನಿ, ಸರ್ವರ್ ಹೋಗಿತ್ತು. ಸೊ ಈಗ ಮತ್ತೆ ಹಾಕ್ತಾಯಿದ್ದೀನಿ ಫಸ್ಟಿಂದ. ಆ ಒಂದು ಬ್ಲೂ ಲಿಂಕ್ ಮೇಲೆ ಟಚ್ ಮಾಡಿದೆ ನಾನು. ಆ BRC ಅಂತ ಒಂದು ಬ್ಲೂ ಕಲರ್ ಲಿಂಕ್ ಇತ್ತಲ್ವ, ಆ ಲಿಂಕ್ ಮೇಲೆ ಟಚ್ ಮಾಡಿದೆ ಸ್ನೇಹಿತರೆ. ಆ ಲಿಂಕ್ ಮೇಲೆ ಟಚ್ ಮಾಡಿದಾಗ ನಾವೇನು ಮಾಡಬೇಕಾಗತ್ತೆ, ಟೆಕ್ಸ್ಟ್ ಬುಕ್ಸ್ನ ಒಂದೊಂದು ಕ್ಲಾಸ್ ವೈಸು ನಾವು ರಿಸೀವ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ರಿಸೀವ್ ಮಾಡ್ಕೊಂಡಾಗ ನೋಡಿ ಸ್ನೇಹಿತರೆ, ನಾನು ಆವಾಗಲೇ 4 ಕ್ಲಾಸ್ಗಳು ಹಾಕಿದ್ದೀನಿ. ಸೊ ಅದಕ್ಕೆ ಡೇಟ್ ಬಂದಿದೆ, 5ನೇ ಕ್ಲಾಸ್ ಒಂದೇ ಬಾಕಿ ಇದೆ ಸ್ನೇಹಿತರೆ. 5ನೇ ಕ್ಲಾಸನ್ನು ಎಂಟ್ರಿ ಮಾಡಿ ಯಾವ ರೀತಿ ಜನ್ರೇಟ್ ಚಲನ್ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ. ಒಂದು ನೆನಪಿಟ್ಕೊಳ್ಳಿ ಸ್ನೇಹಿತರೆ, ಡೈರೆಕ್ಟ್ 5ನೇ ಕ್ಲಾಸ್ಗೆ ಹೋಗ್ಬಿಡಿ. ಈ ಬ್ಲೂ ಕಲರ್ ಇದೆಯಲ್ಲ ತರಗತಿ 1 2 3 4 5, ನೀವು 1ನೇ ಕ್ಲಾಸ್ ಮೇಲೆ ಟಚ್ ಮಾಡಿದ್ರೆ ಆ ಒಂದು ಸಬ್ಮಿಟ್ ಕೊಡಬೇಕಾಗುತ್ತೆ. ಪ್ರತಿಯೊಂದು 1ನೇ ಕ್ಲಾಸ್. ಫಾರ್ ಎಕ್ಸಾಂಪಲ್ ನಾನು 1ನೇ ಕ್ಲಾಸ್ ಟಚ್ ಮಾಡಿದೆ ನೋಡಿ ಸ್ನೇಹಿತರೆ. ಈ 1ನೇ ಕ್ಲಾಸ್ ಮೇಲೆ ಟಚ್ ಮಾಡಿದಾಗ ನೋಡಿ, ಸರ್ವರ್ ಈಗಲೂ ಬ್ಯುಸಿ ಇದೆ. ಈ ಜೂನ್ ಜುಲೈ ಬಂದುಬಿಟ್ರೆ ಸರ್ವರ್ದು ಇದೇ ಪ್ರಾಬ್ಲಮ್ ಸ್ನೇಹಿತರೆ. ಈಗ ನೋಡಿ ಈ ರೀತಿ ಬಂತು, ಫಾರ್ ದಿ ಸ್ಟ್ಯಾಂಡರ್ಡ್ ಡಾಟಾ ಈಸ್ ಆಲ್ರೆಡಿ ಸಬ್ಮಿಟೆಡ್ ಅಂತ ಬಂದಿದೆ ಸ್ನೇಹಿತರೆ. ಸೊ ನಾವೇನು ಮಾಡಬೇಕಾಗತ್ತೆ, ಈಗ ಮತ್ತೆ ಇಲ್ಲಿ ಕರ್ಸರ್ ಇದೆ ನೋಡಿ, ಬ್ಯಾಕ್ ಕರ್ಸರ್. ನೀವು ಒಂದು ವೇಳೆ ಎಲ್ಲ ಕ್ಲಾಸು ಎಂಟ್ರಿ ಮಾಡಿದ್ರೆ ಬ್ಯಾಕ್ ಕರ್ಸರ್ ಅವಶ್ಯಕತೆ ಇಲ್ಲ. ಸಬ್ಮಿಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಕ್ಲಾಸೇ ಬರುತ್ತೆ. ಒಂದು ವೇಳೆ ಆ ಕ್ಲಾಸ್ ಬಂದಿಲ್ಲ ಅಂದರೆ ಇಲ್ಲಿ ಆರೋ ಮಾರ್ಕ್ ಇದೆಯಲ್ಲ ರೆಡ್ದು, ಬ್ಲ್ಯಾಕ್ ಕರ್ಸರ್ ಅಲ್ಲ, ರೆಡ್ದು ಆರೋ ಮಾರ್ಕ್ ಇದೆಯಲ್ಲ, ಈ ಕೀಬೋರ್ಡ್ ಪಕ್ಕದಲ್ಲಿ ಐತೆ ನೋಡಿ, ಕೀವರ್ಡ್, ಎಂಟರ್ ಕೀವರ್ಡ್, ಇದ್ರ ಮೇಲೆ ಟಚ್ ಮಾಡಿ ಸ್ನೇಹಿತರೆ. ಮತ್ತೆ ನೀವು ಅಲ್ಲೇ ರಿಟರ್ನ್ ಅಗೈನ್ ನಿಮ್ಮ ಒಂದು ತರಗತಿಗಳ ಹತ್ರನೇ ಬರ್ತೀರಿ ನೋಡಿ ಸ್ನೇಹಿತರೆ. ಅಗೈನ್ ಈ ಥರ ಬಂತು. ಪ್ರತಿಯೊಂದು ಕ್ಲಾಸ್ಗೂ ಆ ಥರ ಇದ್ರ ಮೇಲೆ ನಾನು ಆಲ್ರೆಡಿ ಸಬ್ಮಿಟ್ ಮಾಡಿದಾಗ ಸಬ್ಮಿಟೆಡ್ ಅಂತ ಬಂತು. ಈಗ 5ನೇ ಕ್ಲಾಸ್ ಒಂದು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಯಾಕಂದರೆ 1 2 3 4 ಸಬ್ಮಿಟ್ ಮಾಡಿದ್ದೀನಿ. ಸೊ 5ನೇ ಕ್ಲಾಸ್ ಹೆಂಗೆ ಮಾಡ್ತೀರೋ ಅದೇ ರೀತಿ 1 2 3ನೇ ಕ್ಲಾಸು ಸಹ ಮಾಡಬೇಕಾಗತ್ತೆ. ನಾವು ರಿಸೀವ್ಡ್ ಡೇಟು ಬರುತ್ತೆ ಇಲ್ಲಿ. ಸೊ ನಾನೀಗ 5ನೇ ಕ್ಲಾಸ್ ಮೇಲೆ ಟಚ್ ಮಾಡ್ತಾ ಇದ್ದೀನಿ. 5ನೇ ಕ್ಲಾಸಲ್ಲಿ 5ನೇ ಕ್ಲಾಸ್ ಮೇಲೆ ಟಚ್ ಮಾಡಿ ನಾನು ಯಾವ ರೀತಿ ಸಬ್ಮಿಟ್ ಮಾಡ್ತೀನೋ ಅದೇ ರೀತಿ ನೀವು 1ನೇ ಕ್ಲಾಸು 2ನೇ ಕ್ಲಾಸು 3ನೇ ಕ್ಲಾಸು 4ನೇ ಕ್ಲಾಸು ಸಹ ಮಾಡ್ಕೊಳ್ಳಿ. ಯಾಕಂದರೆ ಆ ಒಂದು ಸೇಮ್ ಅದೇ ಥರ ಪ್ರೊಸೀಜರ್ ಇರುತ್ತೆ ನೋಡಿ ಸ್ನೇಹಿತರೆ. ಈ ರೀತಿ ಪ್ರತಿಯೊಂದು ಕ್ಲಾಸ್ದು ಓಪನ್ ಆಗುತ್ತೆ. ಈಗ ನಾನು 5ನೇ ಕ್ಲಾಸ್ದು ಓಪನ್ ಮಾಡಿರೋದು. ಸೊ ಇಲ್ಲಿ ಸೇವ್ ಅಂತ ಆಪ್ಷನ್ ಕೊಡಬೇಕು. ಆವಾಗಲೇ ನಂದು ಆಲ್ರೆಡಿ ಸಬ್ಮಿಟೆಡ್ ಅಂತ ಬಂತಲ್ಲ, ಸೊ ಅದೇ ರೀತಿ ಇಲ್ಲಿ ಸೇವ್ ಅಂತ ಬರುತ್ತೆ. 1ನೇ ಕ್ಲಾಸ್ಗೆ ಎಂಟ್ರಿ ಮಾಡುವಾಗ ಡೇಟು ರಿಸೀವ್ ಡೇಟ್ ಅಂತಿದೆ ಇಲ್ಲಿ ನೋಡಿ ಸ್ನೇಹಿತರೆ. ಇಲ್ಲಿ ರಿಸೀವ್ ಡೇಟ್ ಅಂತಿದೆಯಲ್ಲ, ಸೊ ನೀವೇನು ಮಾಡಬೇಕು, ಇದ್ರ ಮೇಲೆ ಟಚ್ ಮಾಡಿ ಇಲ್ಲಿ ಕೆಳಗೆ ಥರ್ಸ್ಡೇ June 19, 2025 ಅಂತ ಬಂದಿದೆಯಲ್ಲ, ಅದ್ರ ಮೇಲೆ ಟಚ್ ಮಾಡಿದ್ರೆ ಡೈರೆಕ್ಟ್ ಡೇಟೇ ತೊಗೊತದೆ ಸ್ನೇಹಿತರೆ. ಹೆಚ್ಚು ಕಡಿಮೆ ಸ್ವಲ್ಪ ಯಾವುದಿದ್ರೂ ಪರವಾಗಿಲ್ಲ. ನೀವೇನು ಮಾಡಬೇಕು, ಅದೇ ಡೇಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಸ್ವಲ್ಪ ಡಿಸ್ಟರ್ಬ್ ಆಗ್ತಿದೆ. ಅದೇ ಡೇಟನ್ನು ತೆಗೆದುಕೊಳ್ಳಿ. ಸೊ ಇದ್ರ ಮೇಲೆ ಹಿಂಗೆ ಟಚ್ ಮಾಡಿದಾಗ ಡೇಟ್ ಬಂದಿರ್ತದೆ. ಒಂದು ಕ್ಲಾಸಿಗೆ ಡೇಟ್ ಹಾಕಿದ್ರೆ ಎಲ್ಲ ಕ್ಲಾಸ್ಗೂ ತಾನೇ ಡೇಟ್ ತೊಗೊತದೆ. ಈಗ ಏನು ಮಾಡಬೇಕು, ನಾವು ಇಲ್ಲಿ ಕೆಳಗೆ ಸೇವ್ ಅಂತ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ. ಇಲ್ಲಿ ಈ ಸೇವ್ ಅಂತ ಆಪ್ಷನನ್ನು ತೆಗೆದುಕೊಂಡ್ರೆ ದಿಸ್ ಈಸ್ ಫೈನಲ್ ಸಬ್ಮಿಟು, ಪ್ಲೀಸ್ ವೆರಿಫೈ ಬಿಫೋರ್ ಸೇವ್ ಅಂತ. ಈ ರೀತಿ ಪ್ರತಿ ಕ್ಲಾಸ್ದು ಮಾಡಬೇಕು ಸ್ನೇಹಿತರೆ. ನೆನಪಿಟ್ಕೊಳ್ಳಿ, ನಾನು 1 2 3 4 ಯಾಕೆ ಮಾಡಿಲ್ಲಪ್ಪ ಅಂದರೆ, ಆಲ್ರೆಡಿ ನಾನು ಆವಾಗಲೇ ಅರ್ಧ ವಿಡಿಯೋ ಮಾಡ್ತಾಯಿದ್ದೆ. ಅದು ಅರ್ಧ ವಿಡಿಯೋಕ್ಕೆ ನೆಟ್ ಪ್ರಾಬ್ಲಮ್ ಆಯಿತು, ಸರ್ವರ್ ಪ್ರಾಬ್ಲಮ್ ಆಯಿತು. ಸೊ ಅದು ಅಪ್ಡೇಟ್ ಆಗಿಬಿಟ್ಟಿದೆ. ಸೊ ನಾನು ಮತ್ತೆ ಹೊಸ ವಿಡಿಯೋ ಇದು ಮಾಡ್ತಾ ಇರೋದು. ಸೊ ಇಲ್ಲಿ
ಓಕೆ ಅಂತ ಕೊಡಿ. ಆರ್ ಯು ಶೂರ್ ವಾಂಟ್ ಟು ಸೇವ್ ಆಗುತ್ತೆ ಸ್ನೇಹಿತರೆ. ಈ ಸೇವ್ ಆದಾಗ ಏನಾಗತ್ತಪ್ಪ ನಮಗೆ ಅಂದರೆ, ಮತ್ತು ಈ ಎಲ್ಲ ಕ್ಲಾಸು ಆದಮೇಲೆ ಏನು ಮಾಡಬೇಕು ನಾವು, ಆ ಒಂದು ಚಲನನ್ನು ಜನ್ರೇಟ್ ಮಾಡಬೇಕು ಸ್ನೇಹಿತರೆ. ಬರೀ ಎಲ್ಲ ಕ್ಲಾಸು ಸೇವ್ ಮಾಡಿದ್ರೆ ಅಷ್ಟೇ ಆಗಲ್ಲ, ಎಲ್ಲ ಕ್ಲಾಸ್ದು ಸೇವ್ ಆದಮೇಲೆ ಚಲನನ್ನು ಜನ್ರೇಟ್ ಮಾಡಬೇಕಾಗತ್ತೆ. ಈಗ ಇದು ಸೇವ್ ಆಗಲಿ ನೋಡಿ ಸ್ನೇಹಿತರೆ. ಈ ರೀತಿ ಆಯಿತು. ಈಗ ಎಲ್ಲ ಕ್ಲಾಸ್ದು ಕೊನೆಯಲ್ಲಿ ನೋಡಿ ರಿಸೀವ್ ಡೇಟ್ ಅಂತಿದೆ ನೋಡಿ ಸ್ನೇಹಿತರೆ, ಮತ್ತು ಎಲ್ಲ ಪ್ರತಿಯೊಂದು ಬಂದಿದೆ ನೋಡಿ ಸ್ನೇಹಿತರೆ. ಇಲ್ಲಿ ಕ್ಲಾಸ್ 10th ಬಂದಿದೆ. ಈ ಬ್ಲೂ ಕಲರ್ಗಳ ಮೇಲೆ ನೀವು ಟಚ್ ಮಾಡಬೇಕಾಗೋದು. ಟೋಟಲ್ ಟೈಟಲ್ಸ್ ಬಂದಿದೆ, ಟೋಟಲ್ ಬುಕ್ ರಿಕ್ವೈರ್ಡ್ ಬಂದಿದೆ, ಟೋಟಲ್ ನಂಬರ್ ಬುಕ್ಸ್ ಸಪ್ಲೈಡ್ ಬಂದಿದೆ. ಎಷ್ಟು ಸಪ್ಲೈಡ್ ಆಗಿದೆಯೋ ಅಷ್ಟು ರಿಸೀವ್ಡ್ ಆಗಿರಬೇಕು. ಇವೆರಡೇ ಕಾಲಮ್ ನಮ್ಗೆ ಇಂಪಾರ್ಟೆಂಟ್ ಸ್ನೇಹಿತರೆ. ಟೋಟಲ್ ನಂಬರ್ ಬುಕ್ಸ್ ಸಪ್ಲೈಡ್, ಟೋಟಲ್ ಬುಕ್ಸ್ ರಿಸೀವ್ಡ್, ಇವೆರಡೇ ನಮ್ಗೆ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ 201 ಬುಕ್ಸು ಸಪ್ಲೈ ಮಾಡಿದ್ದಾರೆ, 201 ರಿಸೀವ್ ಆಗಿದೆ ಸ್ನೇಹಿತರೆ. ಡೇಟ್ ಇದೆ ನೋಡಿ, ಲಾಸ್ಟ್ ಡೇಟ್ ನಾನು ಯಾವಾಗ ರಿಸೀವ್ ಮಾಡ್ಕೊಂಡಿದ್ದೆ ಅಂದರೆ 19 ಜೂನ್ 2025. ಎಲ್ಲ 1, 2, 3, 4, 5 ಎಲ್ಲ ಕ್ಲಾಸು ಇದಾಗಿದೆ ಸ್ನೇಹಿತರೆ. ಈಗ ಫೈನಲ್ ಸಬ್ಮಿಟ್ ಮಾಡಬೇಕು. ಸೊ ಫೈನಲ್ ಸಬ್ಮಿಟ್ ಮಾಡಿ ಚಲನನ್ನು ಜನ್ರೇಟ್ ಮಾಡ್ಕೊಳ್ಳೋಣ. ಸೊ ಫೈನಲ್ ಸಬ್ಮಿಟ್, ಈ ಒಂದು ಫೈನಲ್ ಸಬ್ಮಿಟನ್ನು ಕೊಡಬೇಕಾಗತ್ತೆ ಸ್ನೇಹಿತರೆ. ಇಲ್ಲ ಚಲನ್ ಜನ್ರೇಟ್ ಮಾಡಿದ್ರೂ ಆಗುತ್ತೆ, ಅಥವಾ ಫೈನಲ್ ಸಬ್ಮಿಟ್ ಕೊಟ್ಟರು ಆಗುತ್ತೆ ಸ್ನೇಹಿತರೆ. ಜನ್ರೇಟ್ ಚಲನ್ ಮಾಡಿ ಆಮೇಲೆ ಫೈನಲ್ ಸಬ್ಮಿಟ್ ಅನ್ನೋದನ್ನು ಕೊಡಿ ಸ್ನೇಹಿತರೆ. ಫೈನಲ್ ಸಬ್ಮಿಟ್ ಕೊಟ್ಟರೆ ಆವಾಗ ನಿಮ್ಮ ಒಂದು ಚಲನ್ ಯಾವಾಗ ಜನ್ರೇಟ್ ಆಗುತ್ತೋ ಆಮೇಲೆ ನೀವು ಫೈನಲ್ ಸಬ್ಮಿಟ್ ಮಾಡಿದ್ರೆ BRCಗಿಲ್ಲಿ ಅಥವಾ ಸ್ಯಾಟ್ಸು ಇದರಲ್ಲಿ ನೋಡಿ ಡಾಟಾ ಸಬ್ಮಿಟೆಡ್ ಸಕ್ಸಸ್ಫುಲಿ. ಓಕೆ ನೋಡಿ ಆಯಿತು, ಅದು ಡೌನ್ಲೋಡು ಆಯಿತು ಸ್ನೇಹಿತರೆ, ಡೌನ್ಲೋಡು ಆಯಿತು. ಈಗ ಆ ಒಂದು ಇದು PDF ಸಹ ಬರ್ತದೆ ನಿಮಗೆ, ನೀವೇನು ಮಾಡಬೇಕು ಇದು ಮಾಡ್ಕೋಬೋದು. ಫೈನಲ್ ಸಬ್ಮಿಟ್ ಮಾಡಿ ಚಲನ್ ಜನ್ರೇಟ್ ಮಾಡಿಕೊಂಡ್ರು ಆಯಿತು, ಅಥವಾ ಜನ್ರೇಟ್ ಮಾಡಿ ಇದು ಮಾಡಿಕೊಂಡ್ರು ಆಯಿತು ಸ್ನೇಹಿತರೆ. ಈ ರೀತಿ ನೀವು ಈ ಒಂದು ಟೆಕ್ಸ್ಟ್ ಬುಕ್ ಚಲನನ್ನು ಯಾವ ರೀತಿ ರಿಸೀವ್ ಮಾಡ್ಕೊಳ್ಬೇಕು ಅನ್ನೋದು ವಿಡಿಯೋಸನ್ನು ನಾನು ಹೇಳ್ಕೊಟ್ಟಿದ್ದೀನಿ. ಇದನ್ನು ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಂತ ನೋಡಿ ಸ್ನೇಹಿತರೆ. ಇದನ್ನು ಎರಡು ಥರ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಒಂದು ಇನ್ಸೆಂಟಿವ್ಸಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು, ಇನ್ನೊಂದು ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟಲ್ಲೂ ಡಿಸ್ಟ್ರಿಬ್ಯೂಟ್ ಮಾಡ್ಬೋದು. ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಯಾವ ರೀತಿ ಚಲನ್ ಡೆಲಿವರಿ ಮಾಡ್ಕೋಬೇಕು ಅಂತ ನೋಡಿ ಸ್ನೇಹಿತರೆ. ಮತ್ತೆ ನಾನು ಎಲ್ಲಿಗೆ ಬಂದಪ್ಪ ಏನಂದರೆ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡ್ಯಾಶ್ ಬೋರ್ಡಲ್ಲಿ. ಸೊ ಟೆಕ್ಸ್ಟ್ ಬುಕ್ ಮ್ಯಾನೇಜ್ಮೆಂಟ್ಗೆ ಬಂದಿದ್ದೀನಿ. ಇಲ್ಲಿ ಏನು ಮಾಡಬೇಕು ಸ್ನೇಹಿತರೆ ಅಂದರೆ, ನಾವು ಟೆಕ್ಸ್ಟ್ ಬುಕ್ ಡೆಲಿವರಿ ಕೊಡಬೇಕು. ಯಾವ ರೀತಿ ಮಕ್ಕಳಿಗೆ ಯಾವ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಆನ್ಲೈನಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಸ್ನೇಹಿತರೆ. ಬರೀ ನಾವು ಬುಕ್ಸ್ ಕೈಯಲ್ಲಿ ಕೊಟ್ಬಿಟ್ರೆ ಆಗಲ್ಲ, ಆನ್ಲೈನಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗತ್ತೆ. ನೋಡಿ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಅಂತ ಇಲ್ಲಿ 1, 2, 3, 4, 5ನೇ ಆಪ್ಷನ್ ಇದೆ ನೋಡಿ. 5ನೇ ಆಪ್ಷನನ್ನು ತೆಗೆದುಕೊಳ್ಳಿ ಸ್ನೇಹಿತರೆ. ಈ 5ನೇ ಆಪ್ಷನ್ ತೆಗೆದುಕೊಂಡಾಗ ಮತ್ತೆ ಫಸ್ಟ್ ಆಪ್ಷನ್ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ, ಈ ಫಸ್ಟ್ ಆಪ್ಷನನ್ನು ತೆಗೆದುಕೊಂಡರೆ ಏನಾಗತ್ತಪ್ಪ ನಿಮಗೆ ಅಂದರೆ, ಈ ಒಂದು ಟೆಕ್ಸ್ಟ್ ಬುಕ್ಕನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಬೋದು ಸ್ನೇಹಿತರೆ. ಈ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಈ ಒಂದು ನೀವು ನಿಮ್ಮ ಒಂದು ಇದರಲ್ಲಿ ಕೊಟ್ಟಿದ್ದೀರಿ ಅಂತ ಆಗತ್ತೆ ಸ್ನೇಹಿತರೆ. ಇದು ಟೈಮ್ ತಗೊತೈತೆ. ನೋಡಿ ಸ್ನೇಹಿತರೆ, ಈ ರೀತಿ ಬರುತ್ತೆ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ. ನಾವೇನು ಮಾಡಬೇಕಪ್ಪ ಅಂದರೆ, ಒಂದು ಟೆಕ್ಸ್ಟ್ ಬುಕ್ ನಾನು ಆ ಆಪ್ಷನ್ ತೊಗೊಂಡಲ್ಲ, ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಟು ಸ್ಟೂಡೆಂಟ್ ಅಂತ. ಇದು ನೋಡಿ ಸ್ನೇಹಿತರೆ, ಲಾಸ್ಟ್ ಡೇಟು 30 ಜೂನ್ 2025 ಐತೆ. ವರ್ಷ 2025-26 ಈ ತಿಂಗಳು 30ರೊಳಗೆ ನೀವು ಸಬ್ಮಿಟ್ ಮಾಡಲೇಬೇಕಿಲ್ಲ ಅಂದರೆ ನಿಮ್ಮದು ಎಕ್ಸ್ಪೈರ್ಡ್ ಆಗಿಬಿಡ್ತದೆ. ಸೊ ಕ್ಲಾಸ್ ವೈಸ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಕ್ಲಾಸ್ ತೊಗೊಂಡಿದ್ದೀನಿ, ಮೀಡಿಯಮ್ ತೊಗೊತಾ ಇದ್ದೀನಿ, ಸರ್ಚ್ ಅಂತ ಕೊಡಬೇಕು ಸ್ನೇಹಿತರೆ. ಈ ರೀತಿ ಕ್ಲಾಸು, ಮೀಡಿಯಮ್ಮು, ಸರ್ಚು ತಗೊಂಡು ಎವ್ರಿ ಕ್ಲಾಸ್ ಯು ಮಸ್ಟ್ ಆ್ಯಂಡ್ ಶುಡ್ ಈ ಥರ ನೀವು ಡಿಸ್ಟ್ರಿಬ್ಯೂಟ್ ಮಾಡಲೇಬೇಕು ಸ್ನೇಹಿತರೆ. ಈ ರೀತಿ ಮಾಡಿದಾಗಷ್ಟೇ ಟೆಕ್ಸ್ಟ್ ಬುಕ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ. ಡೆಲಿವರಿ ಚಲನ್ ರಿಸೀವ್ ಮಾಡ್ಕೊಂಡಂಗೂ ಆಗುತ್ತೆ, ಡಿಸ್ಟ್ರಿಬ್ಯೂಟ್ ಮಾಡ್ದಂಗೂ ಆಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ರೀತಿ ಬಂತು. ಈ ರೀತಿ ಬಂದಾಗ ನಾವು ಏನು ಮಾಡಬೇಕಪ್ಪ ಅಂದರೆ, ಈ ಒಂದು ಎಲ್ಲ ಮಕ್ಕಳಿಗೂ ಇಲ್ಲಿ ಸೆಲೆಕ್ಟ್ ಆಲ್ ಅಂತಿದೆಯಲ್ಲ, ಸೆಲೆಕ್ಟ್ ಆಲ್ ಮೇಲೆ ಟಚ್ ಮಾಡಿ ಎಲ್ಲ ಮಕ್ಕಳಿಗೂ ಪೇಜ್ ನಂಬರ್ 2ಗೆ ಹೋಗಿ ಸೆಲೆಕ್ಟ್ ಆಲ್, ಮತ್ತು ಪೇಜ್ ನಂಬರ್ 1ಗೆ ಹೋಗಿ ಸೆಲೆಕ್ಟ್ ಆಲ್. ಎಲ್ಲ ಇಲ್ಲಿ ಪೇಜ್ ನಂಬರ್ಗಳು ನೋಡ್ಕೊಳ್ಳಿ ಸ್ನೇಹಿತರೆ. ಪ್ರತಿ ಪೇಜ್ ನಂಬರು ನೋಡ್ಕೋಬೇಕು. ನೋಡಿಕೊಂಡು ಇಲ್ಲಿ ಕೊನೆಗೆ ನೀವು ಸಬ್ಮಿಟ್ ಮಾಡಬೇಕು. ನೋಡಿ ಕೊನೆಗೆ ಇಲ್ಲಿ ಈ ರೀತಿ ಮಾಡಬೇಕು ನೀವು. ಕೊನೆಗೆ ಇಲ್ಲಿ ಪೇಜ್ ನಂಬರ್ 1, 2 ಅಂತ ಆದಮೇಲೆ ಸರ್ಚ್ ಅಂತಿದೆಯಲ್ಲ, ಸರ್ಚ್ಗೆ ಕೊಡಬೇಕಾಗತ್ತೆ ಸ್ನೇಹಿತರೆ. ಸರ್ಚಿಗೆ ಕೊಟ್ಟಾಗ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ಕು 1ನೇ ಕ್ಲಾಸ್ಗೆ ನೀವು ಎಲ್ಲ ಟೆಕ್ಸ್ಟ್ ಬುಕ್ಕು ಡಿಸ್ಟ್ರಿಬ್ಯೂಟ್ ಮಾಡ್ದಂಗೆ ಆಗುತ್ತೆ. ಯಾವ ಕ್ಲಾಸ್ ಎಷ್ಟು ಬುಕ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಿ ಅನ್ನೋ ಮಾಹಿತಿ ನಿಮಗೆ ಆಗುತ್ತೆ ಸ್ನೇಹಿತರೆ. ಸರ್ವರ್ ತುಂಬ ಬ್ಯುಸಿ ಇದೆ. ಈ ಒಂದು ಜೂನ್ ತಿಂಗಳಲ್ಲಾದರೆ ಸರ್ವರ್ ತುಂಬ ಪ್ರಾಬ್ಲಮ್ ಇರುತ್ತೆ. ಸೊ ನೀವು ಸರ್ವರ್ ಇದ್ದಾಗ ಹುಷಾರಾಗಿ ಒಂದೊಂದೇ ಮಾಡ್ಕೊಳ್ಳೋದು ಒಳ್ಳೆಯದು ಸ್ನೇಹಿತರೆ.
ನೋಡಿ ಸ್ನೇಹಿತರೆ, ಈಗ ಮತ್ತೆ 2ನೇ ಕ್ಲಾಸ್ ತೊಗೊಂಡಿದ್ದೀನಿ ಮೇಲೆ. ನೀವು ಇಲ್ಲೇ ತೊಗೋಬೋದು, ಇಲ್ಲಿ ಯಾವ ಕ್ಲಾಸ್ ಬೇಕೋ ಇಲ್ಲೇ ತೆಗೆದುಕೊಳ್ಬೋದು. 2ನೇ ಕ್ಲಾಸ್ ತೆಗೆದುಕೊಂಡಿದ್ದೀನಿ. ನಾವು 1ನೇ ಕ್ಲಾಸ್ ಇನ್ನೊಂದು ಸಲ ಹೇಳ್ತೀನಿ ನೋಡಿ ಸ್ನೇಹಿತರೆ, 1ನೇ ಕ್ಲಾಸ್ದು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಅಲ್ವಾ. ಸೊ ಇದೇನಾಗುತ್ತಪ್ಪ ಅಂದ್ರೆ 10 ಮಕ್ಕಳನ್ನ ಅಷ್ಟೇ ಒಂದು ಪೇಜಲ್ಲಿ ತೋರಿಸುತ್ತೆ. ನೀವೇನು ಮಾಡಬೇಕು, 25 ಇಲ್ಲೈತಲ್ಲ ಶೋ ಅಂತ, ಅಲ್ಲಿ 25 ಮಕ್ಕಳಂತ ಸರ್ಚ್ ಮಾಡಿದ್ರೆ ಎಲ್ಲ ಮಕ್ಕಳದು ಬರುತ್ತೆ ಸ್ನೇಹಿತರೆ. ಈ ಒಂದು ಎಲ್ಲ ಮಕ್ಕಳದು ತೋರಿಸುತ್ತೆ. ಸೊ ನಾವೇನು ಮಾಡಬೇಕು, ಈ ರೀತಿ ನೋಡಿ ಸ್ನೇಹಿತರೆ, ಈ ರೀತಿ ತೋರಿಸುತ್ತೆ 2ನೇ ಕ್ಲಾಸ್ಗೆ. ಇಲ್ಲಿ ನಾವು ಸೆಲೆಕ್ಟ್ ಆಲ್ ಹೊಡೆದು ಮತ್ತೆ ಇಲ್ಲಿ ಸರ್ಚ್ ಕೊಟ್ಟ ಮೇಲೆ ಇಲ್ಲಿ ಕೆಳಗೆ ಸರ್ಚ್ ಅಂತಿದೆಯಲ್ಲ, ಇಲ್ಲಿ ಸರ್ಚ್ ಕೊಟ್ಟ ಮೇಲೆ ಆ 2ನೇ ಕ್ಲಾಸ್ ಮಕ್ಕಳು ಎಷ್ಟಿದ್ದಾವೆ ಅಂತ ಮತ್ತೆ ಕೆಳಗೆ ತೋರಿಸುತ್ತೆ ಸ್ನೇಹಿತರೆ. ಆ 2ನೇ ಕ್ಲಾಸ್ ಮಕ್ಕಳು ಎಷ್ಟಿದ್ರೆ ಅಲ್ಲಿ ಕೆಳಗೆ ಅಷ್ಟು ಮಕ್ಕಳು ನಮ್ಮ ಹೆಸರು ತೋರಿಸುತ್ತೆ. ಅಲ್ಲಿ ನಾವು ಏನು ಮಾಡಬೇಕಾಗತ್ತೆ, ನಮ್ಮ ಒಂದು ಮಕ್ಕಳನ್ನ ಸಬ್ಮಿಟ್ ಮಾಡಬೇಕಾಗತ್ತೆ. ಆವಾಗಲೇ 1ನೇ ಕ್ಲಾಸಲ್ಲಿ ಏನಾಯಿತು, ಅವರು ಈ ವರ್ಷಕ್ಕೆ ತೆಗೆದುಕೊಂಡಿದ್ದಾರೆ, ಮಕ್ಕಳ ಹೆಸರು ತೋರಿಸಿಲ್ಲ. ಸೊ ಮಕ್ಕಳು ನಿಮ್ಮ ಸ್ಯಾಟ್ಸಲ್ಲಿ ಹೋದ ವರ್ಷ ಇತ್ತಲ್ಲ ಅದಕ್ಕೆ ತೋರಿಸಿಲ್ಲ, ಹೋದ ವರ್ಷ ಇತ್ತೇ ಇಲ್ಲ ಗೊತ್ತಿಲ್ಲ ಅನಿಸುತ್ತೆ, ಅದಕ್ಕೆ ತೋರಿಸಿಲ್ಲ. ಮಕ್ಕಳಿದ್ರೆ ಅಷ್ಟೇ ತೋರಿಸುತ್ತೆ ಇಲ್ಲಿ. ಸೊ ನೀವು ಈಗೇನು ಮಾಡಬೇಕು, 2ನೇ ಕ್ಲಾಸ್ ನೋಡಿ ಇಲ್ಲಿ ಒಂದೇ ಮಗು ಇದೆ ಸ್ನೇಹಿತರೆ, 2ನೇ ಕ್ಲಾಸ್ಗೆ ಒಂದೇ ಮಗು ಇದೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಕೆಳಗೆ ಈಗ ನೋಡಿ ಸೀರಿಯಲ್ ನಂಬರು, ಸ್ಯಾಟ್ಸ್ ಐ ಡಿ, ಚರಣ್ ಪಿ ಅಂತ ಇದೆ, ಪ್ರೀ ಎಲಿಜಿಬಲ್ಲು, ಸೆಲೆಕ್ಟ್ ಆಲು ಇಲ್ಲಿ ತಗೊಂಡು ಇಲ್ಲೇನು ಮಾಡಬೇಕು, ನಾವು ಸಬ್ಮಿಟ್ ಅಂತ ಕೊಡಬೇಕು. ಪ್ಲೀಸ್ ಸೆಲೆಕ್ಟ್ ಅಟ್ ಲೀಸ್ಟ್ 1 ಟೈಟಲ್ ಅಂತ ಬರ್ತಾಯಿದೆ. ಸೊ ನಾವು ಆಲ್ ಟೈಟಲ್ ಅಂತ ಸೆಲೆಕ್ಟ್ ಮಾಡಬೇಕು ಇಲ್ಲಿ ಮೇಲೆ, ಮತ್ತು ಸಬ್ಮಿಟ್ ಕೊಡಬೇಕು ಸ್ನೇಹಿತರೆ. ಡಿಸ್ಟ್ರಿಬ್ಯೂಟ್ ಕ್ವಾಂಟಿಟಿ ಆಫ್ ಫ್ರೀ ಈಸ್ ಮೋರ್ ದ್ಯಾನ್ ಅವೈಲೇಬಲ್ ಕ್ವಾಂಟಿಟಿ ಅಂತ ಬರ್ತಾಯಿದೆ. ಸೊ ನಾವೇನು ಮಾಡಬೇಕು, ಇಲ್ಲಿ ಇಲ್ಲಿ 0 ಇದೆಯಲ್ಲ, ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ಏನಾಗಿದೆಯಪ್ಪ ಸಮಸ್ಯೆ ಅಂದರೆ, ನಲಿಕಲಿ ಕನ್ನಡ ಪಾರ್ಟ್ 2 ಈ ಮಗುಗೆ ಅವ್ರು ಹಾಕಿಲ್ಲ, ಬಂದಿಲ್ಲ. ಸೊ ಇಲ್ಲಿ 0 ಇದೆ, ಅದಕ್ಕೆ ಅದು ಸಬ್ಮಿಟ್ ಆಗ್ತಾಯಿಲ್ಲ. ಸೊ ನೀವೇನು ಮಾಡಬೇಕು, ಇಲ್ಲಿ 2ನೇ ಕಾಲಮಲ್ಲಿ ಟೆಕ್ಸ್ಟ್ ಬುಕ್ ರಿಸೀವ್ಡ್ ಸ್ಟಾಕ್ ಅಂತಿದೆಯಲ್ಲ, ಇಲ್ಲಿ ಏನು ಮಾಡಬೇಕು, ನಾವು ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಸರ್ಚ್ ಮಾಡಿ, ಫಸ್ಟು ಸರ್ಚ್ ಮಾಡಿ, ಇಲ್ಲಿದೆಯಲ್ಲ ಸ್ನೇಹಿತರೆ ಅಪ್ಡೇಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಟ್ ಅಂತಿದೆಯಲ್ಲ, ಇಲ್ಲಿ ಆಪ್ಷನನ್ನು ತೆಗೆದುಕೋಬೇಕು. 2 ಬುಕ್ ಅವು ಯಾವ ಬಂದಿಲ್ಲೋ ಅವನ್ನ ನಾವೇನು ಮಾಡಬೇಕಪ್ಪ ಅಂದರೆ ಇದು ಮತ್ತೆ ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ. ಟೆಕ್ಸ್ಟ್ ಬುಕ್ ನಲಿಕಲಿ ಕನ್ನಡ ಪಾರ್ಟ್ 2 ಯಾವ ಬುಕ್ಕಲ್ಲಿ ಬಿಟ್ಟಿದ್ದೀವೋ ಅದನ್ನು ನಾವು ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸರ್ಚ್ ಮತ್ತು ಅದನ್ನೇನು ಮಾಡಬೇಕು, ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕಾಗತ್ತೆ. ಯಾರು ಕರೆಕ್ಟಾಗಿ ಎಲ್ಲ ಬುಕ್ಸನ್ನು ಎಂಟ್ರಿ ಮಾಡಿರ್ತಾರೋ ಅವರಿಗೆ ತೊಂದರೆ ಇರಲ್ಲ ಸ್ನೇಹಿತರೆ. ಸೊ ನೀವೇನು ಮಾಡಬೇಕಪ್ಪ ಅಂದರೆ ಈ ಒಂದು ಆ ರೀತಿ ಸಮಸ್ಯೆ ಇರಲಾರ್ದಂಗೆ ಮೊದಲೇ ಎಂಟ್ರಿ ಮಾಡ್ಕೊಂಡು ನೋಡಿ ಸ್ನೇಹಿತರೆ, ಅದಕ್ಕೆ ಹೇಳಿದ್ದು ನಾನು 2ನೇ ಕ್ಲಾಸು ನೋಡಿ, ಅವ್ರು ಕೊಟ್ಟಿರೋದು ಬೇರೆ ಮಿಸ್ಟೇಕ್ ಇದೆ, ಅದಕ್ಕೆ ಸೊ ಅದು 2ನೇ ಕ್ಲಾಸ್ ಆಗಿಲ್ಲ. ಸೊ ಅದಕ್ಕೆ ಏನು ಮಾಡಬೇಕಂದ್ರೆ ಅಪ್ಡೇಟ್ ಸ್ಟೂಡೆಂಟ್ ಡಿಸ್ಟ್ರಿಬ್ಯೂಷನ್ ಅಂತದ ಅಲ್ಲಿ ನೀವು ನಾನು ಈಗ ತೋರಿಸ್ನಲ್ಲ ಆ ರೀತಿ ಮಾಡ್ಕೊಳ್ಳಿ. ಈಗ 3ನೇ ಕ್ಲಾಸ್ ತೆಗೆದುಕೊಳ್ತಾ ಇದ್ದೀನಿ. 3ನೇ ಕ್ಲಾಸ್ನಲ್ಲಿ ಮತ್ತು ಯಾವ ರೀತಿ ಇಲ್ಲಿ ಏನಾದರೂ ಸಮಸ್ಯೆ ಇದೆಯಾ, ಇಲ್ಲ ಹಂಗೆ ಸಬ್ಮಿಟ್ ಆಗುತ್ತೆ ಅಂತ ನೋಡೋಣ. ಸಮಸ್ಯೆ ಇದ್ದರೆ ಆ ಮಕ್ಕಳ ಕೆಳಗೆ ಹೆಸರು ಪಕ್ಕದಲ್ಲಿ ಸರ್ಚು ಮತ್ತು ಅಪ್ಡೇಟ್ಸ್ ಡಿಸ್ಟ್ರಿಬ್ಯೂಷನ್ ಸಬ್ಮಿಟ್ ಅಂತ ಇರುತ್ತಲ್ಲ, ಅಲ್ಲಿ ನೀವು ಸಬ್ಮಿಟ್ ಮಾಡ್ಕೋಬೋದು. ಮೊದಲಿಗೆ ನಾವೇನು ಮಾಡಬೇಕು, ಬುಕ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬುಕ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸರ್ಚ್ ಮಾಡಿ ಸ್ನೇಹಿತರೆ. ಹಿಂಗೆ ಸರ್ಚ್ ಮಾಡಿದಾಗ ಏನಾಗುತ್ತೆ, ನಿಮ್ಮ ಬುಕ್ಸು ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಒಂದು ವೇಳೆ ನಿಮ್ಗೆ ಯಾವ ಬುಕ್ ಬಂದಿಲ್ಲ ಆ ಬುಕ್ ಬಿಟ್ಟೇ ಸಬ್ಮಿಟ್ ಮಾಡಿ. ಇಲ್ಲಿ ಸೆಲೆಕ್ಟ್ ಆಲ್ ಹೊಡಿಬೇಡಿ. ನಿಮ್ಗೆ ಯಾವ ಬುಕ್ಸ್ ಬಂದಿದ್ದಾವೋ ಆ ಬುಕ್ಸ್ ಬಿಟ್ಟೇ ಸಬ್ಮಿಟ್ ಮಾಡಿ, ಅದು ಆಟೋಮೆಟಿಕ್ ತಗೊತದೆ ಸ್ನೇಹಿತರೆ. ಈಗ ನೋಡಿ ಇಲ್ಲಿ 3 ಆಪ್ಷನ್, 3 ಮಕ್ಕಳಿದೆ. 3 ಮಕ್ಕಳದು ನಾನು ಏನು ಮಾಡ್ತೀನಿ, ಕ್ಲಿಕ್ ಮಾಡ್ತೀನಿ. 3 ಮಕ್ಕಳದು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸ್ನೇಹಿತರೆ, ಯಾವ ಬುಕ್ ಬಂದಿಲ್ಲೋ ಅದನ್ನು ಬಿಟ್ಬಿಡಿ, ಇಲ್ಲಿ ಸೆಲೆಕ್ಟ್ ಮಾಡಬೇಡಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಸಲ ಸಬ್ಮಿಟ್ ಮಾಡಿ ತೋರಿಸ್ತೀನಿ ನೋಡಿ. ಸಬ್ಮಿಟ್ ಮಾಡ್ತೀನಿ. ಪ್ಲೀಸ್ ಸೆಲೆಕ್ಟ್ ಅಟ್ಲೀಸ್ಟ್ 1 ಟೈಟಲ್, ಆಲ್ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಆಲ್ ಸೆಲೆಕ್ಟ್ ಮಾಡಿ ಕೆಳಗಿದ್ದು ಮಾಡಿದಾಗ ಇಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಡಿಸ್ಟ್ರಿಬ್ಯೂಟ್ ಕ್ವಾಂಟಿಟಿ ಆಫ್ ಮೋರ್ ಕರೆಕ್ಟ್ ಸ್ನೇಹಿತರೆ. ನೋಡಿ ಸಮಸ್ಯೆ, ಇಲ್ಲಿ ಪ್ರೀ ಆಪ್ಷನಲ್ಲಿ 3 ಅಂತಿದೆ, ಮತ್ತು ಇಲ್ಲಿ ಡಿಸ್ಟ್ರಿಬ್ಯೂಟ್ ಆಪ್ಷನ್ ಇದನ್ನು ತೆಗಿಬೇಕು ನೋಡಿ. ಇಲ್ಲಿ 0 ಇದೆ ನೋಡಿ, ಇಲ್ಲಿ ಪ್ರೀ ಈ 4ನೇ ಲೈನಲ್ಲಿ 0 ಇದೆ. ಯಾವ್ಯಾವ ಲೈನಲ್ಲಿ 4ನೇ ಲೈನ್ 0 ಇದೆಯೋ ಆ ಲೈನ್ 0 ಹಾಕಿ ನೋಡೋಣ, ತೆಗೆದುಕೊಳ್ತದೆ ನೋಡೋಣ ಆಗಲಿ. ಸೊ ಆ ಬುಕ್ಸ್ ಬಂದಿಲ್ಲ ಅಂತ ಅರ್ಥ, 0 ಇರೋದು. ಈಗೇನು ಮಾಡೋಣ, ಸಬ್ಮಿಟ್ ಮಾಡೋಣ ಸ್ನೇಹಿತರೆ. ಆರ್ ಯು ವಾಂಟ್ ಟು ಸೇವ್, ಸಬ್ಮಿಟ್ ಆಯ್ತು ನೋಡಿ ಸ್ನೇಹಿತರೆ. ಎಸ್, ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲ್ಲಿ ಅಂದರೆ ಇಲ್ಲಿ ಸಮಸ್ಯೆ ಇರೋದು ಅಲ್ಲೇ ನೋಡಿ ಸ್ನೇಹಿತರೆ. 2ನೇ ಕ್ಲಾಸ್ದು ಹಂಗೆ ಮಾಡೋಣ ನೋಡಿ. ಎಲ್ಲಿ 0 ಇದೆಯೋ ಅಲ್ಲಿ ನಾವು ತೆಗೆದುಕೊಳ್ಳಬಾರ್ದು.
ನೋಡಿ ಸರ್ಚ್ ಕೊಡೋಣ. ಈ ರೀತಿ ಸರ್ಚ್ ಕೊಟ್ಟಾಗ ಏನಾಗುತ್ತೆ, ಒಂದು ಮಗು ಹೆಸರು ಬಂತು. ಸೊ ಈ ಸೆಕೆಂಡ್ ಕಾಲಮಲ್ಲಿ ಫ್ರೀ, ಎರಡನೇ ಫ್ರೀ ಇದೆಯಲ್ಲ, ಫ್ರೀ ಸೇಲ್ ಆಟಿ ಫ್ರೀ ಅಂತಿದೆಯಲ್ಲ, ಇಲ್ಲಿ 0 ಇರೋ ಹತ್ರ ನೀವು ಸೆಲೆಕ್ಟ್ ಮಾಡಬೇಡಿ, ಅದನ್ನು ಇದು ಮಾಡಿ. ಈ ಫ್ರೀಯಲ್ಲಿ 1 ಇದೆ, ಈ ಫ್ರೀಯಲ್ಲಿ 0 ಇದೆ. ಸೊ ಅದನ್ನು ನೀವು ರಿಮೂವ್ ಮಾಡಬೇಕು ಸ್ನೇಹಿತರೆ. ಹಿಂಗೆ ರಿಮೂವ್ ಮಾಡಬೇಕು. ಈ ರೀತಿ ರಿಮೂವ್ ಮಾಡ್ತಾ ಹೋದರೆ ಏನಾಗತ್ತಪ್ಪ ಅಂದರೆ ನಮಗೆ ಆ ಒಂದು ಸಬ್ಮಿಟ್ ಆಗ್ತದೆ. ಇಲ್ಲಾಂದರೆ ಸಬ್ಮಿಟ್ ಆಗಲ್ಲ. ಆ ಬುಕ್ಸ್ ಬಿಟ್ಟೇ ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಸರ್ಚ್ ಕೊಟ್ಟೋಣ, ಸಾರಿ, ಮತ್ತೆ ಸರ್ಚ್ ಕೊಟ್ಟೆ ನಾನು. ಈ ಥರ ಮಾಡೋಣ ನೋಡಿ. ಈಗ ಸಬ್ಮಿಟ್ ಮಾಡ್ತೀನಿ ನಾನು. ಆರ್ ಯು ವಾಂಟ್ ಟು ಸೇವ್? ಎಸ್, ಈಗ ಆಗುತ್ತೆ ನೋಡಿ ಸ್ನೇಹಿತರೆ. ನೋಡಿ ಡಾಟಾ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. 3ನೇ ಕ್ಲಾಸ್ ಆಯಿತು. ಈಗ 4ನೇ ಕ್ಲಾಸ್, 2, 3 ಆಗಿದೆ ಸ್ನೇಹಿತರೆ. 4ನೇ ಕ್ಲಾಸ್ ತೆಗೆದುಕೊಳ್ಳೋಣ. 4ನೇ ಕ್ಲಾಸಲ್ಲೂ ಅಷ್ಟೇ ನೋಡಿ ಸ್ನೇಹಿತರೆ. ಆಲ್ ಸಬ್ಜೆಕ್ಟ್ ನೀವು ಸರ್ಚ್ ಅಂತ ಕೊಡಿ. ಅಟ್ಲೀಸ್ಟ್ ಎಲ್ಲ ಸಬ್ಜೆಕ್ಟು ಕ್ಲಿಕ್ ಮಾಡಿ. ಫಸ್ಟು ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಾಗ ಏನು ಮಾಡಬೇಕಪ್ಪ ಅಂದರೆ ಇಬ್ಬರು ಮಕ್ಕಳು ತೋರಿಸ್ತು. ಸೊ ನಾವು ಈ ಇಬ್ಬರು ಮಕ್ಕಳಿಗೆ ಯಾವುದು ಇಲ್ಲಿ ಫ್ರೀ ಮುಂದೆ ಮತ್ತೆ ಯಾವುದು 0 ಇದೆ ಅಲ್ಲಿ ಸೆಲೆಕ್ಟ್ ತೆಗಿಬೇಕು ಸ್ನೇಹಿತರೆ. ಈ ರೀತಿ ತೆಗಿಬೇಕು ನೋಡಿ. ಈ ರೀತಿ ತೆಗಿಬೇಕು. ನಿಮಗೆ ಸಮಸ್ಯೆನೋ ಹೆಂಗೆ ಸಾಲ್ವ್ ಮಾಡ್ಕೋಬೇಕಂತಲೂ ಹೇಳ್ತಾ ಇದ್ದೀನಿ. ಇಲ್ಲಿ ನಾನೇ ಸಮಸ್ಯೆ ಫೇಸ್ ಮಾಡಿಕೊಂಡು ನಾನೇ ಸಾಲ್ವ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಈಗ ಏನು ಮಾಡಬೇಕು, ನಾವು ಸಬ್ಮಿಟ್ ಕೊಡಬೇಕು. ಈ ರೀತಿ ಸಬ್ಮಿಟ್ ಕೊಟ್ಟರೆ ಡಿಸ್ಟ್ರಿಬ್ಯೂಟು ಆಗುತ್ತೆ ಸ್ನೇಹಿತರೆ. ನೋಡಿ ಮತ್ತೆ ಈಗ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ನೋಡಿ ಸ್ನೇಹಿತರೆ. ನೋಡಿ ಡಿಸ್ಟ್ರಿಬ್ಯೂಟ್ ಕ್ವಾಂಟಿಟಿ ಈಸ್ ಮೋರ್ ದ್ಯಾನ್ ಅವೈಲಬಲ್ ಕ್ವಾಂಟಿಟಿ. 4ನೇ ಕ್ಲಾಸ್ ಆಯಿತು. ಈಗ 5ನೇ ಕ್ಲಾಸ್ ಸ್ನೇಹಿತರೆ. 5ನೇ ಕ್ಲಾಸ್ ಸರ್ಚ್ ಮಾಡೋಣ. 5ನೇ ಕ್ಲಾಸ್ದು ಸಹ ಅದೇ ರೀತಿ ಡಿಸ್ಟ್ರಿಬ್ಯೂಟು ಆಗುತ್ತೆ ಸ್ನೇಹಿತರೆ. ಅದೇ ರೀತಿ ಮಾಡ್ಕೋಬೇಕಾಗತ್ತೆ. ಕನ್ಫ್ಯೂಸ್ ಆಗಬೇಡಿ ಸ್ನೇಹಿತರೆ. ಈ ಒಂದು ಟೆಕ್ಸ್ಟ್ ಬುಕ್ ರಿಸೀವ್ಡಲ್ಲಿ ಫ್ರೀನಲ್ಲಿ 0 ಇದ್ದಾಗ ನೀವೇನು ಮಾಡಬೇಡಿ. ಫಸ್ಟ್ ಸೆಲೆಕ್ಟ್ ತಗೊಂಡು ಸರ್ಚ್ ಮಾಡಿ ಮಕ್ಕಳ ಹೆಸರು ಬರುತ್ತೆ. ಈ ಮಕ್ಕಳ ಹೆಸರು ಬಂದಾಗ ನಾವೇನು ಮಾಡಬೇಕು, ಆ ಒಂದು ನೋಡಿ ಇಲ್ಲಿ ಮಕ್ಕಳ ಹೆಸರು ಬಂತು. ಮತ್ತು ಇಲ್ಲೆಲ್ಲ ಸಬ್ಜೆಕ್ಟು ಸೆಲೆಕ್ಟ್ ಮಾಡಿ ಮತ್ತೆ ಏನು ಮಾಡಬೇಕು, ಇಲ್ಲ ಎಲ್ಲ ಮಕ್ಕಳಿಗೂ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಫ್ರೀ ಆಪ್ಷನಲ್ಲಿ ಎಲ್ಲಾದರೂ 0 ಇದೆಯಾ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಕೆಳಗೆ ಇಂಗ್ಲೀಷ್ ವರ್ಕ್ ಬುಕ್ 2 0 ಇದೆ ಫ್ರೀ ಆಪ್ಷನಲ್ಲಿ. ಇಲ್ಲಿ 8 ಕೊಟ್ಟಿದ್ದಾನೆ. ಇಲ್ಲಿ ಮತ್ತೆ 2ನೇ ಫ್ರೀ ಆಪ್ಷನ್ನು 1, 2, 3, 4. ಈ 4ನೇ ಲೈನಲ್ಲಿ 0 ಕೊಟ್ಟಿದ್ದಾನೆ ಕೆಳಗಿಂದ 2ನೇದು. ಸೊ ನಾನು ಅದನ್ನು ರಿಮೂವ್ ಮಾಡ್ತಾಯಿದ್ದೀನಿ. ರಿಮೂವ್ ಮಾಡಿದಾಗ ಏನಾಗುತ್ತೆ, ಈ ಒಂದು ಸಬ್ಮಿಟ್ ಆಗುತ್ತೆ. ಇಲ್ಲಾಂದರೆ ಅದು ಸಬ್ಮಿಟ್ ಆಗೋಲ್ಲ. ಸೊ ಈ ರೀತಿ ಆರ್ ಯು ವಾಂಟ್ ಟು ಸೇವ್ ಸಬ್ಮಿಟ್ ಬರುತ್ತೆ. ಈಗ ಮತ್ತೆ ನೋಡಿ ಸಬ್ಮಿಟ್ ಆಗೈತೆ. ಅಗೇನ್ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಒಂದು ಸಲ ಚೆಕ್ ಮಾಡ್ಕೊತೀನಿ ಸ್ನೇಹಿತರೆ. ಫಸ್ಟ್ ಸ್ಟ್ಯಾಂಡರ್ಡ್ ಆವಾಗಲೇ ಸ್ವಲ್ಪ ಸಮಸ್ಯೆ ಐತಲ್ಲ, ಅದನ್ನು ಸಹ ಸ್ವಲ್ಪ ಚೆಕ್ ಮಾಡಿಕೊಂಡು ನೋಡೋಣ. ನೋಡಿ ಸ್ನೇಹಿತರೆ, ಡಿಸ್ಟ್ರಿಬ್ಯೂಟೆಡ್ ಕ್ವಾಂಟಿಟೀಸ್ ಅವೈಲಬಿಲಿಟಿ ಸಕ್ಸಸ್ಫುಲ್ ಅಂತ ಬಂತು. 1ನೇ ಕ್ಲಾಸ್ ಒಂದು ಸಲ ನೋಡೋಣ ಸ್ನೇಹಿತರೆ. 1ನೇ ಕ್ಲಾಸ್ ಹೋದ ವರ್ಷ ಮಕ್ಕಳಿದೆಯೋ ಇಲ್ಲೋ ನೋಡೋಣ. ಈಗ ಈ ಸರಿ ಅಡ್ಮಿಷನ್ ಮಾಡೋರು ಇಲ್ಲ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಾವು ಎಲ್ಲ ಸಬ್ಜೆಕ್ಟನ್ನು ಕ್ಲಿಕ್ ಮಾಡೋಣ. ಇಲ್ಲಿ ಸರ್ಚ್ ಕೊಡೋಣ. ಸರ್ಚ್ ಕೊಟ್ಟಾಗ ಮಕ್ಕಳ ಹೆಸರಿದ್ದರೆ ತೋರಿಸುತ್ತೆ, ಇಲ್ಲ ಅಂದರೆ ತೋರಿಸೋದಿಲ್ಲ. ಇದನ್ನು ನೆನಪಿಟ್ಕೊಳ್ಳಿ. ಮತ್ತು ಫ್ರೀ ಆಪ್ಷನ್, 2ನೇ ಫ್ರೀ ಆಪ್ಷನಲ್ಲಿ ಇಲ್ಲಿ 2ನೇ ಕ್ಲಾಸ್ ಇಲ್ಲ, 1ನೇ ಕ್ಲಾಸ್ ಇಲ್ಲ ಸ್ನೇಹಿತರೆ, ಅದಕ್ಕೆ ತೋರಿಸ್ತಾ ಇಲ್ಲ. ಈ ರೀತಿ ನೀವು ಒಂದು ಚಲನನ್ನು ರಿಸೀವ್ ಮಾಡ್ಕೋಬೇಕು. ಟೆಕ್ಸ್ಟ್ ಬುಕ್ನ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಮಕ್ಕಳಿಗೆ. ಈ ರೀತಿ ಮಾಡಿದಾಗ ನೀವು ಸಂಪೂರ್ಣ ಕೆಲಸ ಆಗಿದೆ ಅಂತ ಸ್ಟೇಟ್ ಬೋರ್ಡ್ಗೆ, ಸ್ಟೇಟ್ ಸ್ಯಾಟ್ಸ್ ಬೋರ್ಡ್ಗೆ, ಡಿಸ್ಟ್ರಿಕ್ಟ್ ಸ್ಯಾಟ್ಸ್ ಬೋರ್ಡ್ಗೆ ಮತ್ತು ತಾಲೂಕು ಸ್ಯಾಟ್ಸ್ ಬೋರ್ಡ್ಗೆ ತೋರಿಸುತ್ತೆ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೀತಿ ಇನ್ನೂ ಹೆಚ್ಚಿನ ವಿಚಾರಗಳು UDAS ಆಗಲಿ, HRMS ಆಗಲಿ, ನಮ್ಮ ಒಂದು ಆರೋಗ್ಯ ಯೋಜನೆಗಳು, ನಮ್ಮ ಡಿಪಾರ್ಟ್ಮೆಂಟ್ ಆರೋಗ್ಯ ಯೋಜನೆಗಳಾಗಲಿ, ಎಲ್ಲ ಈ ವಿಚಾರಗಳು ಸಹ ನಿಮ್ಮ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ. ಥ್ಯಾಂಕ್ ಯು ಸ್ನೇಹಿತರೆ. ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್.